ಗ್ಯಾರಂಟಿ ಕೊಟ್ಟು ಸ್ವಲ್ಪ ಜೀವನನ ಕಷ್ಟ ಮಾಡಿಬಿಟ್ರು, ಕೇಳಿದ್ರೆ ಗ್ಯಾರಂಟಿ ವಾಪಸ್ ದುಡ್ಡೇ ಕೊಟ್ಬಿಡ್ತೀನಿ ಅವ್ರಿಗೆ ಬೇಡ ಅಂತ ಅದಂತೂ 100% ನಿಜ ಸರ್. ಬಿಕಾಸ್ ಯಾಕೆಂದರೆ ನಾವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರೇ. ಇವಾಗ ನಾನು ಟ್ರೈನಲ್ಲಿ ಓಡಾಡ್ತೀನಿ, ನನಗೆ ಎಮರ್ಜೆನ್ಸಿ ಅಂದರೆ ನನಗೆ ಬಸ್ಸಲ್ಲಿ ಓಡಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಇವಾಗ ಯಾವಾಗಾದರೂ ಅಪ್ರೂಪಕ್ಕೆ ಬರ್ತೀವಿ ಅಂತ ಅಂದರೂ ಆಗಲ್ಲ. ಮತ್ತು ನಮ್ಗೆ ಇನ್ನೊಂದೇನು ಅಂತ ಅಂದರೆ ನಾವು ಯಾರನ್ನೂ ಕೇಳ್ಕೊಂಡಿಲ್ಲ ಸರ್ ನಮ್ಗೆ ಬೇಕು ಅಂತೇಳಿ. ಮತ್ತು ಇವರು ಬಸ್ಸಲ್ಲೂ ಅಷ್ಟೇ ಮಾತಾಡುವಾಗ ಬಿಡುವಾಗ ರೆಸ್ಪೆಕ್ಟೇ ಇರಲ್ಲ ಸರ್, ರೆಸ್ಪೆಕ್ಟೇ ಇರಲ್ಲ. ಹೋಗಮ್ಮ ನೋ ವಿ ಕ್ಯಾನ್ ಟೇಕ್ ಇಟ್ ಸರ್, ಹಾಂ ಬೇಡ ನಮಗೆ, ಹೌದು ಬೇಡ ಸರ್. ಇಲ್ಲ ಸರ್, ನಾವು ಇವಾಗ 23 ವರ್ಷದಿಂದ ನಾವು ಓಡಾಡಿದ್ದೀವಿ, ದುಡ್ಡು ಕೊಟ್ಟೆಲ್ಲ ಓಡಾಡಿದ್ದೀವಿ. ಈ 2 ವರ್ಷದಿಂದ ನಮಗೆ ಯಾವುದೂ ನಮ್ಗೆ ಚೇಂಜಸ್ ಆಗಿಲ್ಲ. ಸೊ ನಮ್ಗೆ ಅದು ನೆಸೆಸಿಟಿನೂ ಇಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ ಸರ್. ಈಗ ಗ್ಯಾರಂಟಿ ದುಡ್ಡು ಬೇಡ ಅಂತ ಅಂದರೆ ಸರ್ಕಾರಕ್ಕೆ ವಾಪಸ್ ಕೊಡೋಕ್ಕೆ ರೆಡಿ ಇದ್ದೀರಾ? ಹಾಂ ಸರ್, ಬೇಡ ಹೌದು ಪರವಾಗಿಲ್ಲ, ಹೌದು. ಹಾಂ ಸರ್, ನಾನು ರೆಸ್ಪೆಕ್ಟ್ ಮುಖ್ಯ ಸರ್, ನಮ್ಗೆ ಆಲ್ಮೋಸ್ಟ್ ಸ್ವಾಭಿಮಾನ ಮುಖ್ಯ. ಅದು ಇವಾಗಿನ ಇರೋ ಇದರಲ್ಲಂತೂ ಬೇಡವೇ ಬೇಡ ಸರ್. ಈಗ ನೀವು ಹಾಕುವಂಥ ತೆರಿಗೆ ಏನಾಗುತ್ತೆ ಅಂದರೆ ಹಾಸ್ಪಿಟ್ಲಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗಲ್ಲ. ಇವ್ರದ್ದೇ ಒಡೆತನದ್ದು ದೊಡ್ಡ ಹಾಸ್ಪಿಟ್ಲಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ನಾವು ಅಲ್ಲಿ ಕೊಡ್ತೀವಿ, ಅದು ಇಲ್ಲಿ 2,000 ರೂಪಾಯಿ ನಾವು ಇಸ್ಕೊಳ್ತಾ ಇದ್ದೀವಿ. ನೀವು ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಟ್ಯಾಕ್ಸ್ ಕಟ್ತಿರಲ್ಲ ಸ್ಕೂಲು ಕಾಲೇಜ್ಗೆ, ಅದು ಫ್ರೀ ಎಜುಕೇಷನ್ ಸಿಗಲಿ ಅಂತ. ಆದರೆ ಇವ್ರದ್ದೇ ದೊಡ್ಡ ಸ್ಕೂಲು ಕಾಲೇಜ್ಗಳಿದೆ, ಅಲ್ಲಿ ಲಕ್ಷಾಂತರ ರೂಪಾಯಿ ನೀವು ಕಟ್ತೀರಾ, 2,000 ರೂಪಾಯಿ ನಿಮಗೆ ಕೊಡ್ತಾರೆ. ಯಾವ್ದು ಬೇಕು ಸರ್? ಇವಾಗ 2,000 ರೂಪಾಯಿ ನಮ್ಮ ಹತ್ರ ನಮಗೆ ಕೊಡ್ತಾರೆ, ಅದೇ ಇದನ್ನು ಗಂಡಸರಿಗೆ ಅಲ್ಲೇ ಆಗ್ತಿದ್ದಾರಲ್ಲ, ಮೀನ್ಸ್ ಎಕ್ಸ್ಚೇಂಜ್ ಅಲ್ಲೇ ಎಲ್ಲ ಇದು ಮಾಡಿ ರೇಟ್ ಜಾಸ್ತಿ ಮಾಡಿ ಎಲ್ಲ ಅವರಿಗೆ ಆಗ್ತಿದ್ದಾರೆ. ಇನ್ನು 2,000 ರೂಪಾಯಿ ಯಾವ ಲೆಕ್ಕ ಸರ್ ಮನೆಗೆ? ಹಾಂ, ಸಾರಿ ಸರ್, ಅಷ್ಟೊಂದು ಕಿಂಡಲ್ ಅಂದರೆ ಆ ಥರ ಅಲ್ಲ. ಹಾಂ ಹೌದು ಸರ್, ಹಾಂ ಹೌದು. ಇವಾಗ ನೋಡಿ ಎಲ್ಲ ಕೊಡ್ತಾ ಇದ್ದೀವಿ ನಿಮಗೇನು. ಈಗ ಅವ್ರದ್ದೇ ಕಾಲೇಜ್ಗಳಿದೆಯಲ್ಲ, ಮುಚ್ಚಿಬಿಟ್ಟು ಒಂದು ಒಳ್ಳೆ ಸ್ಕೂಲ್ ಮಾಡಿಬಿಡಿ, ಕಾಲೇಜ್ ಅಷ್ಟೆಲ್ಲ ಅವ್ರಿಗೆ ಇದ್ದಿದ್ರೆ ಇರಲಿಲ್ಲ ಸರ್. ಅಟ್ಲೀಸ್ಟ್ ನಾವು ಕೇಳ್ಕೊಳ್ಳೋದಾಯ್ತು, ನಮಗೆ ಬೇಡ. ವಯಸ್ಸಾದವರಿಗೆ, ಈ ಜಾಸ್ತಿ ವಯಸ್ಸಾಗಿರೋರಿಗೆ ಆಗ್ತಿಲ್ಲ ನಡೆಯೋ ಅಂಥವ್ರಿಗೆ ಕೊಡಲಿ, ನಮ್ಮದೇನೂ ತೊಂದರೆ ಇಲ್ಲ. ಹೌದು, ಅಂಥವ್ರಿಗೆ ಕೊಡಲಿ, ನಮ್ಮದೇನೂ ತೊಂದರೆ ಇಲ್ಲ. ಇವಾಗ ಎಲ್ಲರೂ ಹೌದು. ಮತ್ತು ಇವಾಗ ಓಡಾಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಹೊರತು ಈ ಫ್ರೀಯಿಂದ ಕಮ್ಮಿ ಅಂತೂ ಆಗ್ತಿಲ್ಲ ಸರ್. ದಿನೇ ಯಾವ ಬಸ್ ಹತ್ತಕ್ಕೂ ನಮ್ಗೆ ಆಗ್ತಿಲ್ಲ, ಯಾವ ಇದು ಮಾಡೋಕ್ಕೂ, ಯಾವ ಅಪರೂಪಕ್ಕೆ ಹೋಗ್ತೀವಿ ಅಂದರೆ ಫಂಕ್ಷನ್ಸ್ಗೆ ಆಗ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ ಸರ್. ಹೌದು. ಮತ್ತು ನಮಗೆ ವರ್ಕು ಆಲ್ಮೋಸ್ಟ್ ಸಂಡೇಸು ಹೋಗ್ತಾರೆ, ಸಂಡೇಸು ವರ್ಕ್ ಮಾಡಬೇಕು. ಹಾಗಾಗಿ ಸಂಡೇಸು ಇನ್ನೂ ರಶ್ ಇರುತ್ತೆ, ನಮಗೆ ಕಮ್ಮಿನೇ ಆಗ್ತಾಯಿಲ್ಲ. ಓಡಾಡೋಕ್ಕೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ. ನಾನು ಇದರಲ್ಲಿ ವರ್ಕ್ ಮಾಡ್ತೀನಿ ಸರ್, KMF ಅಲ್ಲಿ. ನೀವು ಹೇಳೋದಾದರೆ ಕುಮಾರಸ್ವಾಮಿ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆಯಾ? ಹಾಂ, ತುಂಬ ಇದೆ ಸರ್, ಇದೆ ಸರ್. ಸಿ ಎಮ್ ಆದರೂ ಬಿಕಾಸ್ ಅಂದರೆ ಹಾಗಲ್ಲ ಸರ್. ಇವಾಗ ನಾವು ಎಲ್ಲ ಪಾಸಿಬಿಲಿಟೀಸು ನೋಡಬೇಕು. ಇವಾಗ ಅವರು ಎಲೆಕ್ಷನ್ ಮುಂಚೆ ಅದು ಫ್ರೀಯಾಗಿ ಕೊಡ್ತೀವಿ, ಇದು ಫ್ರೀಯಾಗಿ ಕೊಡ್ತೀವಿ ಅಂತ ಅವರು ಹೇಳ್ಬೋದು, ಮಾಡ್ಬೋದು, ಆಶ್ವಾಸನೆ ಕೊಡ್ಬೋದು. ಬಟ್ ಹಂಗಂತ ಅಂದ್ಬಿಟ್ಟು ಇವರಷ್ಟು ಇದಾಗಿ ವರ್ಸ್ಟ್ ಮಾಡಲ್ಲ ಸರ್. ಹೌದು, ಆ ವರ್ಸ್ಟ್ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ವೋಟ್ ಹಾಕ್ತೇವೆ ಸರ್. ನಿಮಗೆ 2,000 ರೂಪಾಯಿ ಕೊಟ್ಟರು, ಹಾಸ್ಪಿಟ್ಲಲ್ಲಿ ಲಕ್ಷಾಂತರ ರೂಪಾಯಿ ತೊಗೊಂಡ್ರು. ನಿಮ್ಗೆ 2,000 ರೂಪಾಯಿ ಕೊಟ್ಟರು, ಸ್ಕೂಲು ಕಾಲೇಜುಗಳಲ್ಲಿ ಲಕ್ಷಾಂತರ ರೂಪಾಯಿ ತೊಗೊಂಡ್ರು. ನಿಮ್ಗೆ 2,000 ರೂಪಾಯಿ ಕೊಟ್ಟರು, ಯಾವುದೇ ಆಫೀಸ್ಗಳಲ್ಲಿ ಕೆಲಸ ಆಗದಿರೋ ಥರ ಮಾಡಾಕಿದ್ರು, ಲಂಚ್ ಥರ ಮಾಡಾಕಿದ್ರು. ಇದು ಬೇಕಿತ್ತಾ ಅನ್ನುವಂಥದ್ದು ಅಲ್ವಾ? ಬೇಡ ಅಲ್ಲ? ಓಕೆ, ಕೇಳಿದ್ರೆ ವಾಪಸ್ ಕೊಟ್ಬಿಡ್ತೀರಾ? ಹಾಂ ಸರ್, ಅದನ್ನೇ ಹೇಳ್ತಾ ಇರೋದು. ಬೇಡ ಸರ್, ನಮ್ಗೆ ತೊಗೊಳಕ್ಕೆ ರೆಡಿ ಇಲ್ಲ, ಬಟ್ ನಮಗೂ ಬೇಡ ಅಂತಲೇ ನಾವು ಹೇಳ್ತಿರೋದು ಸರ್. ಬೇಡ ಸರ್, ಸಾಕು, ನಿಲ್ಲಿಸ್ಬೇಕು ಇಲ್ಲಿಗೆ ಅಂತಲೇ ನಾವು ಇರೋದು. ಇದು ರೈಟ್ ನ್ಯೂಸ್.